ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ KSOU ಬಗ್ಗೆ ಸ್ವಲ್ಪ ತುಂಬ ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ತಿದ್ದೀರಾ, ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ. ನೆಗೆಟಿವ್ ಆಗಿ ಮಾತಾಡೋದ್ರಿಂದ ಇಲ್ಲಿ ಏನೂ ಚೇಂಜ್ ಆಗಲ್ಲ. ಸೊ ನಾನು ಒಂದು ಸ್ಟೂಡೆಂಟೇ, ಅದು ಈ ಸೈಕಲಲ್ಲೇ ಜಾಯ್ನ್ ಆಗಿರೋದು. ನನಗೇನೇನು ಪ್ರಾಬ್ಲಮ್ ಆಯ್ತಲ್ವ, ಅದು ಇನ್ನೊಬ್ರಿಗೂ ಅದೇ ರೀತಿ ಪ್ರಾಬ್ಲಮ್ ಆಗ್ತಿದೆ. ಇನ್ಫಾರ್ಮೇಷನ್ ಸಿಗ್ತಿಲ್ಲ ಯಾರಿಗೂ ಕರೆಕ್ಟಾಗಿ. 1% ಇನ್ಫಾರ್ಮೇಷನ್ನು ಎಲ್ಲೂ ಸಿಗ್ತಿಲ್ಲ KSOU ಬಗ್ಗೆ, ಎಕ್ಸಾಮ್ಸ್ ಬಗ್ಗೆ ಅಂತಾನೆ ತಿಳ್ಕೊಂಡೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ಸು ನನಗೆ ಶೇರ್ ಆಗುತ್ತೆ ಅನ್ನೋ ಒಂದು ರೀಸನಿಂದನೇ ನನಗೆಷ್ಟು ಗೊತ್ತೋ ಅಷ್ಟು ನಿಮಗೆ ತಲುಪಿಸ್ತಿದ್ದೀನಿ. ಸೊ ಇವಾಗ ನಾವು ಅದನ್ನು ವರ್ಸ್ಟ್ ಯೂನಿವರ್ಸಿಟಿ ಕೆಟ್ಟದಾಗೆಲ್ಲ ನಾವು ಮಾತಾಡಿದಷ್ಟು ನಮಗೆ ಅದು ಲಾಸು. ಸೊ ಅದು ತುಂಬ ವರ್ಷದಿಂದ ಹೀಗೆ ನಡ್ಕೊಂಬರ್ತಿರ್ಬೋದು, ಇನ್ನೂ ವರ್ಸ್ಟಾಗೇ ಬರ್ತಿರ್ಬೋದಲ್ವಾ. ಏನಾದರೂ ಚೇಂಜಸ್ ಆಗಬೇಕು, ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಅದು ಯಾರ ಕೈಯಲ್ಲಿದೆ? ಅವ್ರ ಕೈಯಲ್ಲಿದೆಯಾ ಅಥವಾ ನಮ್ಮ ಕೈಯಲ್ಲಿದೆಯಾ ಅಂತ ನೀವೇ ಯೋಚನೆ ಮಾಡಿ. ಯಾಕೆ 24-25 ಬ್ಯಾಚಿಂದ ಏನೋ ಒಂದು ಚೇಂಜ್ ಆಯಿತು ಅಂತ ಬರಬಾರ್ದು ಅಲ್ವಾ. ಸೊ ಚೇಂಜ್ ಮಾಡಬೇಕು ಅನ್ನೋ ಒಂದು ಕೆಪಾಸಿಟಿ ಇದ್ದವರಲ್ಲಿ ಅವರು ಚೇಂಜ್ ಮಾಡ್ತಾರೆ, ಅಥವಾ ನಮ್ಮ ಒಂದು ಬ್ಯಾಚಿಂದನೇ ಏನಾದರೂ ಚೇಂಜಸ್ ಆಗ್ಬೋದು. ಸೊ ಎಲ್ಲರೂ ಅಷ್ಟೇ ವರ್ಸ್ಟ್ ಯೂನಿವರ್ಸಿಟಿ ಅಂತ ಗೊತ್ತಾಗಿದೆ ನಮಗಿವಾಗ. ಆ ವರ್ಸ್ಟ್ ಯೂನಿವರ್ಸಿಟಿಯಲ್ಲಿ ನಾವು ಏನಕ್ಕೆ ಜಾಯ್ನ್ ಆಗಿರೋದು ಅಂತ ನೀವು ಥಿಂಕ್ ಮಾಡಿ, ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಆದಷ್ಟು ನಮ್ಮ ಕೈಯಲ್ಲಿ ಏನಾದರೂ ಚೇಂಜಸ್ ಮಾಡೋಕ್ಕಾದರೆ ಮಾಡೋಣ, ಓಕೆನಾ. ಸೊ ನನಗೂ ಇಷ್ಟೇ ಅನಿಸಿದ್ದು. ಹೇಗೋ ಸೇರ್ಕೊಂಡ್ಬಿಟ್ಟಿದ್ದೀವಿ, ಏನೋ ಕರೆಸ್ಪಾಂಡೆನ್ಸ್ ಅಂತ ಅಂದ್ಕೊಂಡು ಯಾರೋ ಹೇಳಿದ್ರು ಅಥವಾ ಏನೋ ಅಂತ. ಬಟ್ ಇವಾಗೇನು ಮಾಡೋಕ್ಕಾಗಲ್ಲ. 2 ಇಯರ್ಸ್ ನಾವು ಸರ್ವೈವ್ ಆಗಲೇಬೇಕು ಈ ಯೂನಿವರ್ಸಿಟಿಯಲ್ಲಿ. ಸೊ ಇಷ್ಟೇ ಕೇಳೋದು. ನಾವು ನೆಗೆಟಿವ್ ಆಗಿ ಮಾತಾಡೋದ್ರಿಂದ, ಅಥವಾ ನನಗೂ ತುಂಬ ನೆಗೆಟಿವ್ ಫೀಲ್ ಆಗಿದೆ ಯೂನಿವರ್ಸಿಟಿ ಮೇಲೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಲೇಬೇಕು. ನೋಡೋಣ, ನಮ್ಮಿಂದ ಏನಾದರೂ ಚೇಂಜಸ್ ಆಗೋಂಗಿದ್ರೆ ಮಾಡೋಣ. ಸೊ ವರ್ಸ್ಟು ಅಂತ ಕೂತ್ಕೊಂಡ್ರೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಎಕ್ಸಾಮ್ಸ್ ಹತ್ರ ಬರ್ತಿದೆ, ಪ್ರಿಪೇರ್ ಆಗೋಣ. ಸೊ ನಿಮಗೆ ಏನೇನು ಗೊತ್ತಿದೆಯೋ ಅದನ್ನು ನನಗೂ ಶೇರ್ ಮಾಡಿ, ನನಗೇನೇನು ಗೊತ್ತಿದೆಯೋ ಅದನ್ನು ನಿಮಗೂ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಸಪೋರ್ಟ್ ಮೀ.